ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ಬರ್ತಕ್ಕಂಥ 27-28 ಅಂದರೆ ಆಗಸ್ಟಲ್ಲಿ ಈ ಚಂದ್ರಗ್ರಹಣ ನಡೀತಕ್ಕಂಥದ್ದಿರುತ್ತೆ. ರಾಹುಗ್ರಸ್ತ ಚಂದ್ರಗ್ರಹಣ, ರೆಡ್ ಮೂನ್ ಅಂತ ಕೂಡ ಕರೆದ್ವಿ. ಇಲ್ಲಿ ಒಂದು ಗೊಂದಲ ನಿಮ್ಗೆ ಇರ್ಬೋದು ನೋಡಿ. 28ನೇ ತಾರೀಕು ಶುಕ್ರವಾರ ಕುಂಭರಾಶಿಯಲ್ಲಿ ಚಂದ್ರ ಇರ್ತದೆ. ಸೂರ್ಯ ಇರ್ತಕ್ಕಂಥದ್ದು ಸಹಿತವಾಗಿ ನೋಡಿ ಕನ್ಯಾ ರಾಶಿಯಲ್ಲಿ ಇರ್ತದೆ. ಮ್ಯಾಕ್ಸಿಮಮ್ ಇದೊಂದು ವಿಚಾರ ಯಾಕೆ ನಿಮಗೆ ಕನ್ಫ್ಯೂಸ್ ಹೇಳ್ತಾ ಇದ್ದೀನಿ ಅಂದರೆ, ಭೂಮಿ ಮತ್ತು ಸೂರ್ಯ ಅಂದರೆ ಅರ್ಥಾತ್ ಈ ಒಂದು ಚಂದ್ರಗ್ರಹಣ ನಡೀತಕ್ಕಂಥ ಪ್ರಕ್ರಿಯೆಗೆ, ಚಂದ್ರಗ್ರಹಣ ನಡೀತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ. ಹೇಗೆ ಕೆಂಪು ಗ್ರಸ್ತ ಗ್ರಹಣ ಆಗುತ್ತೆ ಅಂತ ನಾನು ಭಾಳ ಸರಿ ಹೇಳಿದ್ದೀನಿ. ರಾಹು ಇದ್ದರೆ ರಾಹು ಇದೊಟ್ಟಿಗೆ ಚಂದ್ರಗ್ರಹಣ. ಇವೆಲ್ಲ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ. ಈ ಚಂದ್ರಗ್ರಹಣ, ಚಂದ್ರ ಮನಸ್ಸಿಗೆ ಕಾರಕನಾಗಿರೋದ್ರಿಂದ ಮನಸ್ಥಿತಿ ಮೇಲೆ ಎಲ್ಲ ಪರಿಸ್ಥಿತಿ ಇರತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಚಂದ್ರಗ್ರಹಣವನ್ನು ನಾವು ಸುಲಭವಾಗಿ ತಗೊಳ್ತಕ್ಕಂಥದ್ದು ಕಷ್ಟ. ಆದರೆ ಒಂದು ವಿಚಾರ, ಇದು ಮ್ಯಾಕ್ಸಿಮಮ್ ಭಾರತದಲ್ಲಿ ಇಲ್ಲ, ಅಮೇರಿಕಾ ಹಾಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ಹಾಗಾಗಿ ಇದು ಇಂಡಿಯನ್ ಟೈಮ್ ಪ್ರಕಾರ ಸರಿಸುಮಾರು 9 ಗಂಟೆ 9:09 ಸ್ಟಾರ್ಟ್ ಆಗ್ತದೆ. 12:20 12:15 ಈ ಒಂದು ಚಂದ್ರಗ್ರಹಣ ಮುಗಿಯುತ್ತೆ. ಅದೇ ರೀತಿಯಾಗಿ ಪಾಶ್ಚಿಮಾತ್ಯವನ್ನು ನೋಡಿದಾಗಲೂ ಕೂಡ ಅಲ್ಲೂ ಕೂಡ ಸರಿಸುಮಾರು 9:09 ಪ್ರಾರಂಭವಾಗಿ ಬೆಳಗಿನವರೆಗೂ ಕೂಡ ಅದು ಮುಂದುವರಿತಕ್ಕಂಥದ್ದು ಇರ್ತದೆ. ಹಾಗಾಗಿ ಇದೊಂದು ಡ್ಯೂರೇಷನ್ 4 ಅವರ್ ಡ್ಯೂರೇಷನ್ಸ್ ಪಾಶ್ಚಿಮಾತ್ಯದಲ್ಲಿ ರಾತ್ರಿ ಇರತಕ್ಕಂಥದ್ದು ಇರ್ತದೆ. ಸೊ ಕಂಪೇರಿಷನ್ ನೋಡಿದಾಗ ಒಂದು ಪಾಶ್ಚಿಮಾತ್ಯ ಒಂದು ಜಾತಕದಲ್ಲಿ ನೋಡಿದಾಗ, ಪಾಶ್ಚಿಮಾತ್ಯ ಕುಂಡಲಿಯನ್ನು ನೋಡಿದಾಗ ಅದನ್ನು ಸಾಯನ ನಿರಾಯನ ಅಂತ ಕರೀತಾರೆ. ಹಾಗಾಗಿ ಅಲ್ಲಿ ಮೀನರಾಶಿಯಲ್ಲಿ ಪ್ರಕ್ರಿಯೆ ನಡೀತದೆ. ಇಂಡಿಯನ್ ಪ್ರಕಾರ ನೋಡಿದಾಗ ಕುಂಭರಾಶಿ ಶತಭೀಷ ನಕ್ಷತ್ರದಲ್ಲಿ ನಡೆಯುತ್ತೆ ಇಂಡಿಯನ್ ಪ್ರಕಾರ. ಬಟ್ ಬೆಳಗ್ಗೆ ಆಗಿರೋದ್ರಿಂದ ಗೋಚಾರವಿಲ್ಲ. ಬಟ್ ಇದು ಒಂದು ಗ್ರಹಗಳ ಸ್ಥಿತಿಗತಿಗಳ ಮೇಲೆ ನಡೀತಕ್ಕಂಥದ್ದು. ಆ್ಯಸ್ ಪರ್ ವೇದಿಕ್ ಅಸ್ಟ್ರಾಲಜಿಯಲ್ಲಿ ನೋಡಿದಾಗ ಗ್ರಹಗಳ ಮೇಲೆ ನಡೆಯುದು, ನಮಗೆ ಗೋಚಾರ ಇಲ್ಲ ಅಫ್ಕೋರ್ಸ್. ಆದರೂ ಕೂಡ ಇದರ ಎಫೆಕ್ಟ್ 50% ಇದ್ದೇ ಇರ್ತದೆ. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು, ಈ ಚಂದ್ರಗ್ರಹಣ ಭಾಳ ಎಫೆಕ್ಟ್ ಮಾಡ್ತಕ್ಕಂಥದ್ದು ದ್ವಿಸ್ವಭಾವ ರಾಶಿಗಳಿಗೆ. ದ್ವಿಸ್ವಭಾವ ರಾಶಿ ಯಾವುದು? ಮಿಥುನ ರಾಶಿ, ಕನ್ಯಾ ರಾಶಿ, ಧನುರಾಶಿ ಹಾಗೆ ಮೀನರಾಶಿ. ಇದಕ್ಕೂ ಜೊತೆಗೆ ಶತಭೀಷ ನಕ್ಷತ್ರ ಕುಂಭರಾಶಿಯವ್ರಿಗೂ ಕೂಡ, ವಾಯುತತ್ವದ ರಾಶಿಯವ್ರಿಗೂ ಕೂಡ ಸ್ವಲ್ಪ ಎಫೆಕ್ಟಿವ್. ಸರಿಯಾಗಿ ನೋಡ್ಕೊಳ್ಳಿ. ವಾಯುತತ್ವ ಹಾಗೆ ದ್ವಿಸ್ವಭಾವ ರಾಶಿಗಳಿಗೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದಿರುತ್ತೆ. ಅತಿಯಾದಂಥ ಸಮಸ್ಯೆಗಳನ್ನು ಈ ಒಂದು ಮೀನ ಹಾಗೆ ಮಿಥುನ, ಅದೇ ರೀತಿಯಾಗಿ ಕನ್ಯಾ, ಅದೇ ರೀತಿಯಾಗಿ ಧನುರಾಶಿ ಪಾರ್ಷಿಯಲ್ ಎಫೆಕ್ಟ್ 50% ಎಫೆಕ್ಟ್ ಈಗ ಇರ್ತಕ್ಕಂಥ ಕುಂಭ, ಅದೇ ರೀತಿಯಾಗಿ ಮೂವಬಲ್ ಆಗ್ತಕ್ಕಂಥ ರಾಶಿಗಳು ಮಿಥುನ, ಅದೇ ರೀತಿಯಾಗಿ ತುಲಾ ರಾಶಿ. ಸೊ ಎಕಡೆಯಿಂದ ಹೋದರೂ ಕೂಡ ಮಿಥುನ ರಾಶಿಗೆ ಸ್ವಲ್ಪ ಡಿಫಾಲ್ಟ್ ಇರ್ತಕ್ಕಂಥದ್ದು ಕಾಣಿಸುತ್ತೆ. ಇದನ್ನು ನಾವು ಕೂಲಂಕುಷವಾಗಿ ನಾವು ಅಂದರೆ ಭಾರತದ ಲೆಕ್ಕಾಚಾರಕ್ಕೆ ನೋಡ್ಕೊಳ್ಳೋಣ. ಅದಕ್ಕೆ ನೋಡಿದಾಗ ದ್ವಾದಶ ರಾಶಿಗಳಿಗೆ ಏನು ಎಫೆಕ್ಟ್ ಇರುತ್ತೆ ಅದನ್ನು ಕೂಲಂಕುಷವಾಗಿ ತಿಳಿಸ್ತೀನಿ. ಪರಿಹಾರದ ಸಮೇತ ನೋಡಿ, ಹಾಗೆ ಅದಕ್ಕೆ ಪರಿಹಾರಗಳ ಸಮೇತವಾಗಿ ಮಾಡಿಕೊಳ್ಳಿ. ಮೊದಲು ಮೇಷರಾಶಿ ತಗೊಳ್ಳೋಣ. ಮೇಷರಾಶಿ 4ರ ಅಧಿಪತಿ 11ರಲ್ಲಿ ಗ್ರಹಣವಾಗ್ತದೆ. ಇದಂಥ ಎಫೆಕ್ಟಿವ್ ಇಲ್ಲ, ನಥಿಂಗ್ ಟು ವರಿ. ಏನಂತ ಮ್ಯಾಕ್ಸಿಮಮ್ ಸಮಸ್ಯೆಗಳನ್ನು ಕೊಡೋದಿಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸ್ತದೆ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಏನಪ್ಪ, ಕೆಲವೊಂದು ಲಾಭದ ಕೊರತೆಗಳಾಗ್ಬೋದು 11ರ ಸ್ಥಾನದಲ್ಲಿ ಗ್ರಹಣ ನಡೆಯೋದ್ರಿಂದ. ಹಾಗೂ ಕೂಡ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು, ಅಥವಾ ಕೆಲವೊಂದು ಸ್ನೇಹಿತರು ಮೋಸ ಮಾಡ್ಬೋದು. ಅದನ್ನು ಮ್ಯಾಕ್ಸಿಮಮ್ ತೊಂದರೆ ಇಲ್ಲ, ಮೇಷರಾಶಿಯವ್ರಿಗೆ ಅಡ್ಡಿ ಇಲ್ಲ. ಬಟ್ ಮಂತ್ರಕಾಲದಲ್ಲಿ ಅಂದರೆ ಗ್ರಹಣ ಕಾಲದಲ್ಲಿ
ಆದಷ್ಟು ಈ ಚಂದ್ರನ ಚಂದ್ರನ ಆರಾಧನೆ ಲಾಭಕ್ಕೋಸ್ಕರ ಚಂದ್ರ ಗ್ರಹಣ ಕಾಲದಲ್ಲಿ ಓಂ ಸೋಂ ಸೋಮಾಯ ನಮಃ 1008 ಬಾರಿ ಹೇಳಿ ರೀಚಾರ್ಜ್ ಆಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿ, ಇನ್ನಷ್ಟು ಒಳ್ಳೆಯದಾಗುತ್ತೆ ಗ್ರಹಣವಾದ ನಂತರ. ಇದು ಸಿಂಪಲ್ ಪರಿಹಾರ. ವೃಷಭ ರಾಶಿಯವ್ರಿಗೂ ಅಷ್ಟೇ, ಮ್ಯಾಕ್ಸಿಮಮ್ ತೃತೀಯಾಧಿಪತಿ ದಶಮದಲ್ಲಿ ಗ್ರಹಣ ಆಗುತ್ತೆ. ಕೆಲಸದ ಒತ್ತಡಗಳಿರ್ತಕ್ಕಂಥ ಸನ್ನಿವೇಶ ಬರಬಹುದು, ಸಣ್ಣ ಪುಟ್ಟ ಸನ್ನಿವೇಶಗಳು. ಕೆಲಸದ ಒತ್ತಡ, ಎಷ್ಟು ಕೆಲಸ ಮಾಡಿದ್ರೂ ಕೂಡ ಸ್ವಲ್ಪ ಸಾಕಾಗ್ತಿಲ್ಲ ಅಂತಕ್ಕಂಥದ್ದು ನಾವು ನೋಡ್ತೇವೆ. ಬಟ್ ಮೇಜರ್ ಆಗಿರ್ತಕ್ಕಂಥ ಎಫೆಕ್ಟ್ ಇಲ್ಲ. ಮಿಥುನ ರಾಶಿ, ಇಲ್ಲಿ ಮಿಥುನ ರಾಶಿಗೆ ನೋಡಿ, ಒಂದು ಕುಟುಂಬದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೊಡುತ್ತೆ, ಸ್ವಲ್ಪ ಸಮಸ್ಯೆ. ಇದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಡಕಾಗ್ಬೋದು. ಕುಟುಂಬದವರು ಸಹಾಯ ಮಾಡ್ತೀನಿ ಅಂತಕ್ಕಂಥದ್ದು ಕೈ ಬಿಟ್ಟುಬಿಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಕಾಲ ಇಡಿ. ಹಣಕಾಸಿನ ಮೇಲೆ ಹೊಡೆತ ಬೀಳುತ್ತೆ, ಕುಟುಂಬದ ಮೇಲೆ ಹೊಡೆತ ಬೀಳುತ್ತೆ. ನಂಬಿಕೆಯ ಮೇಲೆ ನಿಮಗೆ ಹೊಡೆತ ಬೀಳುತ್ತೆ ಮಿಥುನ ರಾಶಿಯವರಿಗೆ. ನಾನು ಸಾರಿ ಹೇಳ್ತಾ ಇದ್ದೇನೆ, ಬಿ ಕೇರ್ಫುಲ್. 9ರಲ್ಲಿ ರಾಹು ಇದ್ದಾನೆ, ಚಂದ್ರ ಗ್ರಹಣವಾಗ್ತಾ ಇದೆ. ಇದು ಸ್ವಲ್ಪ ಡಿಫಾಲ್ಟ್ಸನ್ನು ತಂದುಕೊಡುತ್ತೆ. ಈ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಒಳ್ಳೆಯದು. ವಿಶೇಷವಾಗಿರ್ತಕ್ಕಂಥದ್ದು, ಗ್ರಹಣವಾದ ನಂತರ ಮಿಥುನ ರಾಶಿಯವರು ಒಂದು ಬಿಳಿ ವಸ್ತ್ರದಲ್ಲಿ 2 ಬಕ್ಸೆಯಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ. ಹಾಗೆ ಅದರೊಳಗಡೆ ಒಂದು 9 ಈ ಬಾದಾಮಿ ಬೀಜವನ್ನು ಸೇರಿಸಿ, ಇದು ಅವಶ್ಯಕವಾಗಿ ಮಾಡಬೇಕಾಗ್ತದೆ. ಸೇರಿಸಿ ತಗೊಂಡೋಗಿ ದುರ್ಗಾ ದೇವಸ್ಥಾನಕ್ಕೆ ಗ್ರಹಣವಾದ ನಂತರ ತಾವು ಕೊಡ್ತಕ್ಕಂಥದ್ದು. ಸಂಧ್ಯಾ ಸಮಯದಲ್ಲಾದರೂ ಕೊಡ್ಬೋದು, ಕೊಡಿ. ಪ್ರಾರ್ಥನೆ ಮಾಡಿಕೊಡಿ. ಅಲ್ಲೇ ಕೂತ್ಕೊಂಡಿದ್ದು ಓಂ ರೀಂ ಧುಂ ದುರ್ಗಾಯೈ ನಮಃ 108 ಬಾರಿ ಓಂ ರೀಂ ಧುಂ ದುರ್ಗಾಯೈ ನಮಃ ಗಂಟನ್ನು ಹಿಡಿದು ತಾವು ಆ ಒಂದು ಗಂಟನ್ನು ನಂತರದಲ್ಲಿ ಮಂತ್ರ ಹೇಳಿದ ನಂತರ ಕೊಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಅತಿಯಾದಂಥ ನಂಬಿಕೆಗೆ ದ್ರೋಹ, ಇದು ಶತಸಿದ್ಧ. ಇದನ್ನು ಸ್ವಲ್ಪ ತಲೆಲಿಟ್ಕೊಳ್ಳಿ ಮಿಥುನ ರಾಶಿಯವರು. ಕಟಕ ರಾಶಿಗೂ ಅಷ್ಟೇ, ಅಷ್ಟಮದಲ್ಲಿ ನಡೀತದೆ. ಅಷ್ಟಮದಲ್ಲಿ ನಡೆದಿರೋದು ತಾಪತ್ರೆಗಳು ತಪ್ಪಿದ್ದಲ್ಲ. ಕಟಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು. ಗ್ರಹಣ ಅಷ್ಟಮದಲ್ಲಿ ನಡೀತದೆ ರಾಹು ಒಟ್ಟಿಗೆ. ಆರೋಗ್ಯದಲ್ಲಿ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು. ಮಸ್ಟ್ ಆ್ಯಂಡ್ ಶುಡ್ ನೀವು ಕೂಡ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು, ನೀವು ಕೂಡ ಒಂದು ಬಿಳಿಯ ವಸ್ತ್ರದಲ್ಲಿ ಅಥವಾ ಹಸಿರು ವಸ್ತ್ರದಲ್ಲಿ, ಬಿಳಿ ಅಥವಾ ಹಸಿರು ವಸ್ತ್ರದಲ್ಲಿ 2 ಬಕ್ಸೆಯಷ್ಟು ಉದ್ದಿನಕಾಳು, ಎಲೆ ಅಡಿಕೆ, ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಸಂಧ್ಯಾ ಸಮಯದಲ್ಲಿ. ಇದು ಅವಶ್ಯಕವಾಗಿ ಮಾಡಿ. ಡೋಂಟ್ ಮಿಸ್. ಯಾಕೆಂದರೆ ಆವತ್ತಿನ ದಿನ ಶುಕ್ರವಾರ. ಮಸ್ಟ್ ಆ್ಯಂಡ್ ಶುಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅನೇಕ ಬಾಧೆಗಳು, ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಂಕಷ್ಟಗಳು ದೂರವಾಗ್ತಕ್ಕಂಥದ್ದು ಸತ್ಯ. ಸಿಂಹರಾಶಿಯ ಫಲಾಫಲ ನೇರವಾಗಿ ಇಂಡಿಯನ್ ಟೈಮ್ ಪ್ರಕಾರ ಸಪ್ತಮದಲ್ಲಿ ನಡೀತದೆ. 12ರ ಅಧಿಪತಿ. ದಾಂಪತ್ಯದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಕೊರತೆ ಬರ್ತದೆ. ಸ್ವಲ್ಪ ಎಚ್ಚರಿಕೆ. ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ಇರುತ್ತೆ. ಇದರ ಬಗ್ಗೆ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಗ್ರಹಣವಾದ ನಂತರ ಸಾಧ್ಯವಾದರೆ ಬಡವರಿಗೆ ಹಾಲನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ. ಕನ್ಯಾ ರಾಶಿಯವ್ರಿಗೆ ಆಗ್ತದೆ. ಕನ್ಯಾ ರಾಶಿಯವ್ರಿಗೂ ಅಷ್ಟೇ, ಇದು ಮೂವಬಲ್ ಆಗಿರೋದ್ರಿಂದ, ಅಂದರೆ ದುಸ್ವಭಾವ ರಾಶಿಗಳಾಗಿರೋದ್ರಿಂದ ನಿಮ್ಮ ಲಾಭದ ಮೇಲೆ ಕೊರತೆ ಬೀಳುತ್ತೆ. ಕೋರ್ಟ್ ಕಚೇರಿ ವಿಚಾರ ಹಿನ್ನಡೆ ಆಗ್ತದೆ. ಶತ್ರುಗಳ ಉಪಟಳ ಇರ್ತಕ್ಕಂಥದ್ದು ಇರುತ್ತೆ. ಕೆಲಸದಲ್ಲಿ ತೊಂದರೆ, ಲಾಭ ಕಡಿಮೆ ಆಗ್ತದೆ, ಅರ್ಥಾತ್ ಕಡಿಮೆ ಲಾಭ ಕಡಿಮೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು, ಸ್ವಲ್ಪ ಜಾಗರೂಕತೆ ಇರಬೇಕು. ಕನ್ಯಾ ರಾಶಿಯವರು ಇಡೀ ದಿನ ಸಾಧ್ಯವಾದಷ್ಟು ಕೂಡ ಶಿವನ ಮಂತ್ರಗಳು, ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ, ಸಾಧ್ಯವಾದರೆ ಒಂದು ಬೆಳ್ಳಿಯ ಚಂದ್ರನನ್ನು ಮಾಡಿಸಿ ಗ್ರಹಣವಾದ ನಂತರ ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಇದು ಸ್ವಲ್ಪ ಅಡೆತಡೆಗಳನ್ನು ದೂರ ಮಾಡುತ್ತೆ. ಹಾಗೆ ತುಲಾರಾಶಿ, ಇದು ಕೂಡ ಸ್ವಾತಿ ನಕ್ಷತ್ರ ಇರತಕ್ಕಂಥದ್ದು, ರಾಹುವಿನ ನಕ್ಷತ್ರದಲ್ಲಿ ನಡೀತಾ ಇರೋದ್ರಿಂದ ತುಲಾರಾಶಿಯವ್ರಿಗೂ ಅಷ್ಟೇ, ನಿಮಗೆ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸೋಲಾಗ್ತದೆ. ಈ ಸಾಫ್ಟ್ವೇರ್ ಫೀಲ್ಡು, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಹಿನ್ನಡೆ ಅನುಭವಿಸ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು. ಸ್ವಲ್ಪ ಬಾಧೆಗಳು ಕಾಡ್ತಕ್ಕಂಥದ್ದು. ದಶಮಾಧಿಪತಿ, ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥದ್ದು, ಕೆಲಸದ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ.
ಸ್ವಲ್ಪ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು, ಬುದ್ಧಿಶಕ್ತಿಯನ್ನು ವಹಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ತುಲಾರಾಶಿಯವರು ಕೂಡ ಇದು ಸ್ವಲ್ಪ ಕಷ್ಟ. ಹಾಗಾಗಿ ನೀವು ಕೂಡ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಶುಕ್ರವಾರಗಳಂದು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಮರಿಬೇಡಿ ದುರ್ಗಾ ದೇವಸ್ಥಾನಕ್ಕೆ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಚತುರ್ಥ ಭಾವದಲ್ಲಿ ಮಾನಸಿಕವಾಗಿರ್ತಕ್ಕಂಥ ತೊಳಲಾಟ, ನಿರ್ಧಾರದಲ್ಲಿ ತಪ್ಪಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಅಷ್ಟೇ ಸ್ವಲ್ಪ ನಿಧಾನ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರಬಹುದು, ಅಥವಾ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರಬಹುದು. ಒಂದು ಸಾಧಾರಣವಾಗಿ ಮಂತ್ರಗಳನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನುರಾಶಿ, ಇಂಪಾರ್ಟೆಂಟ್ ಆಗಿ ಧನುರಾಶಿ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ತಮ್ಮಂದಿರ ವಿಚಾರದಲ್ಲಿ ನೀವೇನಾದರೂ ಸಮಸ್ಯೆಗಳನ್ನು ಮಾಡಿದ್ದೆ ಆದಲ್ಲಿ ಧನುರಾಶಿಯವರು, ಅಥವಾ ಬೇರೆ ಧೋರಣೆಗಳನ್ನು ತೋರಿಸಿದರೆ ಸ್ವಲ್ಪ ಕಷ್ಟ ಸಾಧ್ಯ. ನೆರೆಹೊರೆ ಜಮೀನಿನ ವಿಚಾರದಲ್ಲಿ, ಸ್ವಲ್ಪ ಸಿಬ್ಲಿಂಗ್ಸ್ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸೊ ಧನುರಾಶಿಯವರು ಕೂಲಂಕುಷವಾಗಿ ಸ್ವಲ್ಪ ನಿಮ್ಮ ಸ್ಟ್ರಾಟಜಿಯನ್ನು ಉಪಯೋಗಿಸ್ಕೊಂಡು ಧಾರಾಳವಾಗಿ ಮುಂದುವರಿತಕ್ಕಂಥದ್ದು ಅವಶ್ಯಕತೆ. ಆದಷ್ಟು ಕೂಡ ನೆರೆಯವರೇ ಜಮೀನಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಇಲ್ಲ ಸಂಕಷ್ಟ ತಪ್ಪಿದ್ದಲ್ಲ, ರೆಕಾರ್ಡ್ಸ್ ತಪ್ಪಾಗ್ತಕ್ಕಂಥದ್ದು ಇರುತ್ತೆ, ತಿದ್ದುಪಡಿ ಮತ್ತೊಂದರಲ್ಲಿ ವಿಚಾರದಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಆದಷ್ಟು ಕೂಡ ನೀವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದುರ್ಗಾ ದೇವತೆಯ ಆರಾಧನೆ. ಓಂ ದುರ್ಗೆ ರಕ್ಷಿಣೀ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ. ನೀವು ಕೂಡ ಒಂದು ಬಿಳಿಯ ವಸ್ತ್ರದಲ್ಲಿ ಶುದ್ಧ ಅಕ್ಕಿ 2 ಬಕ್ಸೆಯಷ್ಟು ಹಾಕ್ಕೊಂಡು ಎಲೆ ಅಡಿಕೆ ದಕ್ಷಿಣ ಇಟ್ಟು ದುರ್ಗಾ ದೇವಸ್ಥಾನಕ್ಕೆ 9 ಸೋಮವಾರಗಳು ಕೊಡ್ತಕ್ಕಂಥದ್ದನ್ನು ಮರಿಬೇಡಿ, ಇದು ಅವಶ್ಯಕವಾಗಿ ಮಾಡಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಧನಸ್ಥಾನದಲ್ಲಿ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಕುಗ್ಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಶಾಂತಿ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸು ದಾಂಪತ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಇರತಕ್ಕಂಥದ್ದಿರುತ್ತೆ. ನಾರ್ಮಲ್ ಚಂದ್ರನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಓಂ ಸೋಂ ಸೋಮಾಯ ನಮಃ, ಇದು ಅವಶ್ಯಕವಾಗಿ ಮಾಡಿ, ಒಳ್ಳೆಯದಾಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗೆ? 6ರ ಅಧಿಪತಿ ಲಗ್ನದಲ್ಲೇ ಗ್ರಹಣಕ್ಕೊಳಗಾಗ್ತಿದೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಕೆಲಸದ ವಿಚಾರದಲ್ಲಿ ಶತ್ರು ಭಯ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗುತ್ತೆ. ಸೊ ಕುಂಭರಾಶಿ ಶತಭೀಷ ನಕ್ಷತ್ರದಲ್ಲೇ ಆಗಿರೋದ್ರಿಂದ ಆದಷ್ಟು ದುರ್ಗಾ ದೇವತೆಯ ಆರಾಧನೆ ಅವಶ್ಯಕವಾಗಿ ಮಾಡಿ. ದುರ್ಗಾದೇವಿಗೆ ಬಟ್ ಧೈರ್ಯದಿಂದ ಎಲ್ಲವನ್ನ ಫೇಸ್ ಮಾಡಿದ್ರೆ 100% ಈಸ್ ವೆರಿ ಗುಡ್. ಕುಂಭರಾಶಿಯವರಿಗೆ ಧೈರ್ಯಂ ಸರ್ವತ್ವ ಸಾಧನಂ ಅಂತಕ್ಕಂಥದ್ದು ಇದೊಂದು ಗ್ರಹಣದ ತತ್ವ. ಹಾಗಾಗಿ ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು, ದುರ್ಗಾ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಕಾರ್ಯಗಳನ್ನು ಮುಗಿಸಿ, ಅಂದರೆ ಗ್ರಹಣವನ್ನು ಮುಗಿಸಾದ ನಂತರ ಸಾಧ್ಯವಾದರೆ ದುರ್ಗಾದೇವತೆಗೆ ಒಂದು ಕ್ಷೀರಾಭಿಷೇಕ ಅತಿ ಅವಶ್ಯಕವಾಗಿ ನಿಮ್ಮ ಸಂಕಷ್ಟಗಳನ್ನು ದೂರ ಆಗಿಬಿಡುತ್ತೆ. ಕೊನೆಯದಾಗಿ ಮೀನರಾಶಿ, ನೀವು ಎಚ್ಚರಿಕೆ ಇರಬೇಕು. ಸ್ನೇಹಿತರಿಂದ ಎಚ್ಚರವಾಗಿರಿ, ಆರೋಗ್ಯದಲ್ಲಿ ಎಚ್ಚರವಾಗಿರಿ, ಕೆಲಸದ ವಿಚಾರದಲ್ಲಿ ಎಚ್ಚರವಾಗಿರಿ, ಇದು ಅವಶ್ಯಕವಾಗಿ ಮಾಡಿ. ನಷ್ಟ ಸ್ಥಾನದಲ್ಲಿ ನಡೀತಾ ಇರೋದ್ರಿಂದ ಕಂಪಲ್ಸರಿಯಾಗಿ ನೀವು ಕೂಡ ರಾಹುಗ್ರಸ್ತ ಚಂದ್ರಗ್ರಹಣವಾಗಿರೋದ್ರಿಂದ ದುರ್ಗಾದೇವಿಗೆ ಉದ್ದಿನ ಕಾಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಓಂ ದುರ್ಗೆ ರಕ್ಷಿಣೀ ಸ್ವಾಹ, ಓಂ ದುರ್ಗೆ ರಕ್ಷಿಣೀ ಸ್ವಾಹ, ಓಂ ದುರ್ಗೆ ರಕ್ಷಿಣೀ ಸ್ವಾಹ. ಈ ಮಂತ್ರವನ್ನು ಕನಿಷ್ಠ ಪಕ್ಷ 108 ಅಥವಾ 1008 ಬಾರಿ ಜಪವನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಸಾಧ್ಯವಾದಷ್ಟು ಈ ಒಂದು ದ್ವಿಸ್ವಭಾವ ರಾಶಿಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಈ ಚಂದ್ರಗ್ರಹಣದಿಂದ ನಿಮಗೆ ಯಾವ ಸಮಸ್ಯೆಗಳಿಗೆ ಸರ್ವಪರಿಹಾರವನ್ನು ನಾನು ಕೊಟ್ಟಿದ್ದೇನೆ. ಖಂಡಿತವಾಗಿ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.